ರಾಜ್ಯದಲ್ಲಿ ಒಂದಾದ ಮೇಲೊಂದು ಎಕ್ಸಾಮ್ಗಳಲ್ಲಿ ವಿದ್ಯಾರ್ಥಿಗಳಿಂದ ಜನಿವಾರ ತೆಗೆಸುತ್ತಿದ್ದಾರೆ. ಇದು ಬ್ರಾಹ್ಮಣ ಸಮುದಾಯವನ್ನ ಕೆರಳಿಸಿದ್ರೆ ರಾಜಕೀಯ ನಾಯಕರು ಕೆಸರರ ಚಾಟದಲ್ಲಿ ಮುಳುಗಿದ್ದಾರೆ. ಅಸಲಿಗೆ ಎನ್ಟಿಎಯ ರೂಲ್ಸ್ನಲ್ಲಿ ಏನಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ನೀಟ್ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದವರ ವಿರುದ್ಧ ಎಫ್ಐಆರ್. ದೂರಿನ ಬೆನ್ನಲ್ಲೇ ಪರೀಕ್ಷಾ ಕೇಂದ್ರದ ಇಬ್ಬರು ಸಿಬ್ಬಂದಿ ಸೆರೆ. ರಾಜ್ಯದಲ್ಲಿ ಜನಿವಾರದ ಕಿಚ್ಚು ದಿನೇ ದಿನೇ ಜ್ವಾಲೆಯಾಗ್ತಾ ಇದೆ. ನಿನ್ನೆ ನೀಟ್ ಎಕ್ಸಾಮ್ ನಡೆಯಿತು. ಆದರೆ ಕಲಬುರಗಿಯ ಸೇಂಟ್ ಮೇರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಲಾಗಿತ್ತು. ಇದರಿಂದ ಕೆರಳಿದ ಬ್ರಾಹ್ಮಣ ಸಮುದಾಯದವರು ಅಲ್ಲೇ ಪ್ರತಿಭಟನೆ ನಡೆಸಿದ್ರು. ಎಕ್ಸಾಮ್ ಬಳಿಕ ವಿದ್ಯಾರ್ಥಿಗೆ ಜನಿವಾರ ಹಾಕಿಸಿದ್ರು. ಜನಿವಾರ ತೆಗೆಸಿದ್ದಕ್ಕೆ ಶ್ರೀಪಾದ್ ಪಾಟೀಲ್ ಅನ್ನೋ ವಿದ್ಯಾರ್ಥಿ ದೂರು ನೀಡಿದ್ದ. ದೂರಿನ ಬೆನ್ನಲ್ಲೇ ಇಬ್ಬರು ಸಿಬ್ಬಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಖಾಸಗಿ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಶರಣಗೌಡ ಮತ್ತು ಗಣೇಶ್ನನ್ನ ಬಂಧಿಸಲಾಗಿದೆ. ಅವರಿಬ್ಬರ ಮೇಲೆ ದೂರನ ನೀಡಿದರು. ಅವರಿಬ್ಬರನ್ನ ಆಲ್ರೆಡಿ ಕಾನೂನು ಪ್ರಕಾರ ವಿಚಾರಣೆಗೆ ಒಳಪಡಿಸಿ ಬಂಧನ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ. ಏಜೆನ್ಸಿಗಳ ಸಿಬ್ಬಂದಿ ಏನಿದ್ರು ಅವ್ರು ಹೇಳೋ ವರ್ಷನ್ ಒಂದು ರೀತಿ ಇದೆ, ವಿದ್ಯಾರ್ಥಿಗಳ ವರ್ಷನ್ ಒಂದಿದೆ. ಬಟ್ ಆದರೂ ಏನದು ತೆಗೆದು ಎಂಟ್ರಿ ಮಾಡಿರುವಂಥದ್ದು ಫ್ಯಾಕ್ಟ್ ಏನಿದೆ ಅದು ನಿಜ ಇದೆ. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ. ಬ್ರಾಹ್ಮಣ ಸಭಾದಿಂದ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ. ಇನ್ನು ಜನಿವಾರ ತೆಗೆಸಿದ್ದಕ್ಕೆ ಕೆರಳಿ ಕೆಂಡವಾಗಿರುವ ಬ್ರಾಹ್ಮಣ ಸಭಾ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದೆ. ಇತ್ತೀಚೆಗೆ ಎಲ್ಲಾ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳ ಜನಿವಾರ ತೆಗೆಸ್ತಾ ಇದ್ದಾರೆ. ಜನಿವಾರ ತೆಗೆಸಿದ್ರಿಂದ ಧಾರ್ಮಿಕ ಹಕ್ಕಿಗೆ ಧಕ್ಕೆಯಾಗಿದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ನಮ್ಗೇನು ಅರ್ಜಿ ಇದೆ ಅದನ್ನು ವಿಚಾರಣೆಗೆ ತಗೊಂಡ ನಂತರ ಸೂಕ್ತವಾದ ಆದೇಶ ಕೊಡ್ತಾರೆ ಅಂತ ಹೇಳಿ ನ್ಯಾಯಾಲಯದ ಮೇಲೆ ನಮಗೆ ಭರವಸೆ ಇದೆ. ಒಳ್ಳೆ ಆದೇಶ ಬರುತ್ತೆ, ಮುಂದೆ ಹೀಗಾಗಲ್ಲ ಅನ್ನೋ ನಂಬಿಕೆನೂ ಇದೆ. ಜನಿವಾರ ತೆಗೆಯುವುದು ಅಧಿಕೃತವಲ್ಲ. ಧಾರ್ಮಿಕ ಧರಿಸುಗಳಿದ್ರೆ ಕಸ್ಟಮರಿ ಡ್ರೆಸ್ ಆಯ್ಕೆ ಎಂದಿರುವ ಎನ್ಟಿಎ. ಅಂದ್ಹಾಗೆ ನೀಟ್ ಪರೀಕ್ಷೆಯ ಡ್ರೆಸ್ ಕೋಡ್ ವಿಷಯದಲ್ಲಿ ಎನ್ಟಿಎ ಸ್ಪಷ್ಟ ನಿಯಮ ನೀಡಿದೆ. ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸುವಾಗ ಅಭ್ಯರ್ಥಿಗಳು ಕಟ್ಟುನಿಟ್ಟಾದ ಡ್ರೆಸ್ ಕೋಡ್ ನಿಯಮ ಪಾಲಿಸಬೇಕು. ಜನಿವಾರ ತೆಗೆಯುವುದನ್ನ ಎನ್ಟಿಎ ಅಧಿಕೃತ ಎಂದು ಉಲ್ಲೇಖಿಸಿಲ್ಲ. ಆದರೆ ಜನಿವಾರ ಲೋಹದ ವಸ್ತುಗಳನ್ನು ಒಳಗೊಂಡಿದ್ರೆ ತೆಗೆಸಬಹುದು. ಜನಿವಾರ ಧಾರ್ಮಿಕವಾಗಿ ಮಹತ್ವದಾಗಿದ್ರೆ ನೀಟ್ ಅರ್ಜಿ ಫಾರ್ಮ್ನಲ್ಲಿ ಕಸ್ಟಮರಿ ಡ್ರೆಸ್ ಆಯ್ಕೆ ಮಾಡಬೇಕಾಗುತ್ತೆ. ಪರೀಕ್ಷಾ ಕೇಂದ್ರದ ಅಧಿಕಾರಿಗಳನ್ನ ಮುಂಚಿತವಾಗಿ ಸಂಪರ್ಕಿಸಬೇಕು. 1 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರವನ್ನ ತಲುಪಬೇಕೆಂದು ಉಲ್ಲೇಖಿಸಲಾಗಿದೆ. ಸದ್ಯ ರಾಜ್ಯದಲ್ಲಿ ಜನಿವಾರ ವಿಚಾರ ತಾರಕಕ್ಕೇರಿದೆ. ಇನ್ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.